ಎಲ್ಲರಿಗೂ ನಮಸ್ಕಾರ. ಇಂಡಿಯಾಗೆ ಬರ್ತಾ ಇದ್ದೇವೆ ಅಂದರೆ ಫುಲ್ ಖುಷಿ ಇರುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನ ಮೀಟ್ ಆಗ್ಬೋದು ಅಂತೇಳಿ. ಅದೇ ನಾವು ರಿಟರ್ನ್ ಸಿಂಗಾಪುರಿಗೆ ಹೋಗುವಾಗ ಬೇಜಾರಾಗತ್ತೆ. ಗುಡ್ ಬೈಸ್ ಆರ್ ಆಲ್ವೇಸ್ ಹಾರ್ಡ್ ಅಲ್ಲ, ಸ್ಪೆಷಲಿ ಹೆಣ್ಮಕ್ಳಿದ್ರೆ ತವ್ರ ಮನೆಯನ್ನು ಬಿಟ್ಟು ಹೋಗುವಾಗ ನಿಜವಾಗ್ಲೂ ಬೇಜಾರಾಗತ್ತೆ. ನಾವು ಶ್ರೀಲಂಕಾ ಏರ್ಲೈನಲ್ಲಿ ಹೋಗಿದ್ವಿ. ಚೆನ್ನೈಲಿಂದ ಶ್ರೀಲಂಕಾ ಕೊಲಂಬೋ ಸಿಟಿಗೆ ಹೋಗಿದ್ವಿ. ಮತ್ತು ಅಲ್ಲಿಂದ ಇನ್ನೊಂದು ಫ್ಲೈಟು ಕೊಲಂಬೋಲಿಂದ ನಾವು ಸಿಂಗಾಪುರಿಗೆ ಬಂದಿದ್ವಿ. ಶ್ರೀಲಂಕಾ ಏರ್ಲೈನದ್ದು ಚೆನ್ನಾಗಿದೆ ಸರ್ವಿಸು, ಫುಡ್ ಎಲ್ಲ ಕೊಟ್ಟಿದ್ರು. 3 ಟಿಕೆಟ್ 17,000 ಸಿಕ್ಕಿತ್ತು ನಮಗೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಇಂಡಿಯಾಕ್ಕೆ ಹೋದಾಗ ಸಾಕಷ್ಟು ಸ್ವೀಟ್ ಮೆಮ್ರೀಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅನಿಸುತ್ತೆ. ಅದರಲ್ಲೂ ತವ್ರ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸ್ಪೆಷಲ್, ನೀವು ರಿಲೇಟ್ ಆಗೇ ಆಗ್ತೀರಾ. ಮಾಮ್ ಪ್ಲೇಸ್, ಓನ್ಲಿ ಮಾಮ್ ಕ್ಯಾನ್ ಆಸ್ ವಾಟ್ ಫುಡ್ ಯು ವಾಂಟ್ ಟು ಈಟ್, ವಾಟ್ ಕ್ಯಾನ್ ಐ ಕುಕ್ ಅಂತ. ನೀವು ತಾಯಿ ಆದಮೇಲೆ ನಿಮಗೆ ಏನು ಬೇಕು, ನಿಂಗೆ ಏನು ಇಷ್ಟ ನಾ ಮಾಡ್ಕೊಡ್ತೀನಿ, ನಿಂಗೆ ಇಷ್ಟ ಆಗಿದ್ದು ಮಾಡ್ತೀನಿ ಅನ್ನೋದು ಅಮ್ಮ ತಾನೇ. ಆಮೇಲೆ ಅಪ್ಪಾಜಿ ಪಪ್ಪ ಹೆಂಗಂದ್ರೆ ನಾವು ಯಾವಾಗೂ ಮಾಡಿದ್ದನ್ನು ಅವ್ರು ಯಾವಾಗಲೂ ಫುಲ್ ಪ್ರೌಡಾಗಿ ಫೀಲ್ ಆಗ್ತಾ ಇರ್ತಾರೆ. ಎಲ್ಲ ಅಕ್ಕಂದ್ರು ನಮ್ಮ ಕಸಿನ್ಸನ್ನ ಎಲ್ಲರನ್ನೂ ಮೀಟ್ ಆದ್ವಿ. ಅವ್ರ ಬ್ಯುಸಿ ಶೆಡ್ಯೂಲ್ ಒಳಗೆ ಬಂದು ನಮ್ಮನ್ನ ಮೀಟ್ ಆದ್ರೆ ಒಂಥರ ಫುಲ್ ಖುಷಿ ಅನಿಸುತ್ತೆ. ನಮ್ಮ ಅಕ್ಕನ ಜೊತೆ ನಾನು ರೀಲ್ಸು ಮಾಡಿದ್ನೇ, ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ. ಎಲ್ಲ ಹೆಣ್ಮಕ್ಳು ಬಯಸೋದು ತನ್ನ ತವ್ರ ಮನೆ ಯಾವಾಗಲೂ ಸುಖ, ಶಾಂತಿ, ನಗು, ಸಂತೋಷ ತುಂಬಿರಲಿ ಅಂತಂತೇಳಿ. ಕೇವಲ ತವ್ರ ಮನೆ ಅಷ್ಟೇ ಅಲ್ಲ, ಅತ್ತೆ ಮನೆಯಲ್ಲೂ ಸಂತೋಷ ತುಂಬಿರಲಿ ಅಂತ ಬಯಸ್ತಾರೆ. ಈಗ ನಮ್ಮ ಅತ್ತೆ ಮನೆಯಲ್ಲಿ ನಾವು ಎಲ್ಲರೂ ಸೇರಿ ಸಾಕಷ್ಟು ಟ್ರಿಪ್ಗಳಿಗೆ ಹೋಗಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಿ, ಆಂಧ್ರ ಸೈಡ್ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ. ಎಲ್ಲ ಕಸಿನ್ಸ್ ಎಲ್ಲ ಮೀಟ್ ಆಗಿದ್ವಿ. ಈ ರೀತಿ ಸಪೋರ್ಟಿವ್ ಫ್ಯಾಮ್ಲಿ ನಮ್ಗೆ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಬ್ಲೆಸ್ಡ್ ಅಂತಲೇ ಅನ್ಕೋಬೋದು. ನಮ್ಮ ಅತ್ತೆಯವರು ನ್ಯೂ ಇಯರ್ ದಿವಸ ನೋಡಿ ಇದನ್ನು ಮಾಡಿದ್ದಾರೆ, ರೀಲ್ಸ್ ಮಾಡಿದ್ರು. ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನೆನಪಿನ ಬುತ್ತಿ ಒಂದಾದ್ಮೇಲೆ ಒಂದು ಸ್ವೀಟ್ ಮೆಮ್ರೀಸ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ. ಸಿಂಗಾಪುರಿಗೆ ಬಂದಾಗ ಟ್ರಾಲಿ ಮೇಲೆ ಟ್ರಾಲಿ ಅಷ್ಟೊಂದು ಫುಡ್ ಐಟಮು, ಸ್ನ್ಯಾಕ್ಸು ಎಲ್ಲ ತೊಗೊಂಡು ಬಂದಿರ್ತೀವಿ. ಸಿಂಗಾಪುರದಲ್ಲಿ ಎಲ್ಲ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆದರೆ ಸ್ಪೆಷಲ್ ಸ್ನ್ಯಾಕ್ಸ್ ಎಲ್ಲ ಅಲ್ಲಿ ಟೇಸ್ಟ್ ಇಂಡಿಯಾ ಟೇಸ್ಟ್ ಅಲ್ವಾ. ನಾವು ಇಂಡಿಯಾಕ್ಕೆ ಹೋಗುವಾಗ ಓಲ್ಡ್ ಹೌಸ್ ರೆಂಟ್ ಹೌಸನ್ನು ಹ್ಯಾಂಡ್ ಓವರ್ ಮಾಡಿ ಆಮೇಲೆ ಇಂಡಿಯಾ ಟ್ರಿಪ್ 1 ಮಂತ್ ಪ್ಲ್ಯಾನ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾವು ನ್ಯೂ ಹೌಸಿಗೆ ನಾವು ಹೋಗ್ತಾ ಇದ್ದೇವೆ. ಇದರಿಂದ 1 ಮಂತ್ ರೆಂಟ್ ನಾವು ಸೇವ್ ಮಾಡಿದ್ವಿ. ಇದೆಲ್ಲದಕ್ಕೂ ಸಾಧ್ಯ ಆಗೋದು ಹಸ್ಬೆಂಡ್ ವೈಫ್ ಟೀಮ್ ವರ್ಕ್ ಮಾಡಿದಾಗ ಮಾತ್ರ. ಏನಂತೀರಾ?